ಮುಷಿ ಆಗೋ ತನಕ ಅದನ್ನು ಫ್ರೈ ಮಾಡ್ತಾ ಇರಿ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಕಡೆ ರೈಸು ದಾಲು ಚೆನ್ನಾಗಿ ಬೆಂದಿದೆ. ಬಟ್ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಕೈಯಲ್ಲಿ ಮತ್ತೆ ಮ್ಯಾಶ್ ಮಾಡ್ತೀನಿ ಆ ಮ್ಯಾಶರಲ್ಲಿ. ಅದಾದಮೇಲೆ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋಂತಹ ಆನಿಯನ್ ಟೊಮ್ಯಾಟೊ ಮಿಕ್ಸ್ಚರ್ಗೆ ಈ ಅನ್ನ ಮತ್ತು ದಾಲ್ದು ಮಿಕ್ಸ್ಚರ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್, ಚಿಲ್ಲಿ ಪೌಡರ್ ಹಾಗೆ ಜೀರಾ ಪೌಡರ್ನ ಹಾಕಿಬಿಟ್ಟು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಇವಾಗ ನೋಡಿ ಒಂದು ಪುಡಿ ಬಿಡ್ತಾ ಇದೆ. ಏನಪ್ಪ ಇದು ಅಂದ್ಕೊಂಡ್ರೆ ಅದು ಇಂಗು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ರುಚಿಕರವಾಗಿರುವಂತಹ ಹೆಲ್ದಿ ಆಗಿರುವಂತಹ ದಾಲ್ ಕಿಚಡಿ ರೆಡಿ. ಇಷ್ಟೇ ನಾವು ದಾಲ್ ಕಿಚಡಿನ ಈ ರೀತಿಯಾಗಿ ಮಾಡೋದು. ಏನಾದರೂ ಸಜೆಷನ್ ಇದ್ದರೆ ಅಥವಾ ಇದರಲ್ಲಿ ಏನಾದರೂ ಮಾಡಿಫಿಕೇಷನ್ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ಕಾಮೆಂಟಲ್ಲಿ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸಲ ಸಿಗೋ ತನಕ ಹ್ಯಾವ್ ಅ ಗುಡ್ ಡೇ. ಬೆಳಿಗ್ಗೆ ನೋಡ್ತಾ ಇದ್ದರೆ ಈವ್ನಿಂಗ್, ನೋಡ್ತಾ ಇದ್ದರೆ ಗುಡ್ ಈವ್ನಿಂಗ್, ಹಾಗೂ ರಾತ್ರಿ ನೋಡ್ತಾ ಇದ್ದರೆ ಹ್ಯಾವ್ ಅ ಗುಡ್ ಸ್ಲೀಪ್, ಗುಡ್ ನೈಟ್ ಅಂತ ಹೇಳ್ತಾ ಇನ್ನೊಮ್ಮೆ ಸಿಗೋ ತನಕ ಚಾನಲ್ಗೆ ಪ್ರೀತಿ ತೋರಿಸ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.